ಸ್ನೇಹಿತರೆ, ಇವತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ಇವನ್ನೆಲ್ಲ ನೋಡಿರ್ಬೋದು. UK07 ರೈಡರ್ ಅಂತೇಳಿ ಲೈವ್ನಲ್ಲಿ ಆಕ್ಸಿಡೆಂಟ್ ಮಾಡಿಕೊಂಡ್ರು. ಎದುರುಗಡೆನೆ ಹೇಳ್ತಾ ಇದ್ರು ನಾನು ಸತ್ತು ಹೋಗ್ತೀನಿ ಅಂತ. ಸ್ನೇಹಿತರೆ, ಈ ಮೂಲಕ ಗೊತ್ತಾಗೋದೇನು ಅಂದರೆ, ನಾವು ಯಾವ ಖುಷಿಗೋಸ್ಕರ ಜೀವನ ಪೂರ್ತಿ ಓಡಾಡ್ತೀವೋ ಅದು ಒಂದು ಸಮಯದಲ್ಲಿ ಮುಳ್ಳಾಗುತ್ತೆ. ಅರ್ಥ ಆಯಿತು ಅನ್ಕೊತೀನಿ. ಸೊ ಯಾವ ದುಡ್ಡಿಗೋಸ್ಕರ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಡ್ತೀವೋ ಇದೇ ಒಂದಿಲ್ಲ ಒಂದು ಟೈಮ್ನಲ್ಲಿ ಮುಳ್ಳಾಗುತ್ತೆ. ಹಾಗೆ ದುಡ್ಡಿನಿಂದ ಎಲ್ಲವನ್ನೂ ಕೊಳ್ಳೋಕ್ಕಾಗುತ್ತೆ ಅನ್ನೋದು ಮೂರ್ಖತನದಲ್ಲಿ ದಯವಿಟ್ಟು ಇರಬೇಡಿ. ದುಡ್ಡಿನಿಂದನೇ ಎಲ್ಲವೂ ಸಾಧ್ಯ ಇಲ್ಲ, ಅಥವಾ ದುಡ್ಡಿರೋರೆಲ್ಲ ಖುಷಿಯಾಗಿದ್ದಾರೆ ಅನ್ನೋ ಸುಳ್ಳು. ಸೊ ಇರೋದ್ರಲ್ಲಿ ನೆಮ್ಮದಿ ಹುಡುಕ್ಬೇಕು ವಿನಃ ಇಲ್ದಿದ್ದನ್ನ ಕನ್ಸ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವ ದುಡ್ಡು ಯಾವುದು ಬರಲ್ಲ, ಖುಷಿ ಮುಖ್ಯ. ಯಾವ ಮನುಷ್ಯ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತಾನೆ, ಸೊ ಅದೇ ದೊಡ್ಡದು. ಯಾವ ದುಡ್ಡು, ಯಾವ ಅಂತಸ್ತು, ಯಾವ ಕಾರು, ಯಾವುದು ಕೆಲಸಕ್ಕೆ ಬರಲ್ಲ ಸ್ನೇಹಿತರೆ. ಎಲ್ಲ ಝೀರೋ ಆಗಿಬಿಡುತ್ತೆ ಒಂದು ಟೈಮಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿ ನಿಮಿಷ ಪ್ರತಿ ಗಳಿಗೆ ಖುಷಿ ಪಡಿ. ಚಿಕ್ಕ ಚಿಕ್ಕದ್ರಲ್ಲಿ ಖುಷಿ ಹುಡುಕಿ ಎಂಜಾಯ್ ಮಾಡಿ. ಸೊ ನಾವು ಬಹಳ ಜನಕ್ಕೆ ಅದನ್ನೇ ಹೇಳ್ತಾ ಇರ್ತೀನಿ, ಚಿಕ್ಕ ಕನಸುಗಳನ್ನು ಈಡೇರಿಸ್ತಾ ಇದ್ದೀವಿ ಅಂತೇಳಿ. ಸೊ ಚಿಕ್ಕ ಕನಸುಗಳನ್ನೇ ಜಾಸ್ತಿ ಖುಷಿ ಕೊಡೋದು ನಾನು ನೋಡೋದಂಗೆ. ಚಿಕ್ಕ ಚಿಕ್ಕ ಖುಷಿಗಳೇ ತುಂಬ ಒಂಥರ ಏನೋ ಒಂದು ಸಂತೋಷ ಕೊಡುತ್ತೆ. ಸೊ ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸೊ ನಾನು ಹೇಳೋದು, ಹಣನೇ ಎಲ್ಲವೂ ಅಲ್ಲ. ಇರೋ ಖುಷಿನ ಚಿಕ್ಕ ಚಿಕ್ಕ ಖುಷಿಯಲ್ಲಿ ನೀವು ಖುಷಿ ಹುಡ್ಕೊಳ್ಳಿ. ಸೊ ದೊಡ್ಡದು ಏನೇನೋ ಅದು ಅಚೀವ್ ಮಾಡೋಕ್ಕೆ ಹೋಗ್ತೀನಿ ಅಥವಾ ಏನೋ ಮಾಡೋಕ್ಕೆ ಹೋಗ್ತೀನಿ, ಏನೂ ಇಲ್ಲ, ಎಲ್ಲ ಫೇಲ್. ಸೊ ಅದಕ್ಕೆ ಹೇಳ್ತಾ ಇರೋದು, ದುಡಿಯೋದು ತಪ್ಪಲ್ಲ, ಬಟ್ ಅದ್ರ ತಕ್ಕಂಗೆ ಜೀವನನೂ ಕೂಡ ಎಂಜಾಯ್ ಮಾಡಬೇಕು. ದುಡ್ದು ಕೊನೆಗೊಂದು ದಿವಸ ನೀವು ತಿನ್ನಲ್ಲ, ನಿಮ್ಮ ಮಕ್ಕಳು ತಿನ್ನಲ್ಲ, ಮೂರನೇದೊಂದು ತಿಂದು ಹೋಗ್ತಾನೆ. ಸೊ ಅದ್ರಗೋಸ್ಕರ ನಾನು ಹೇಳ್ತಕ್ಕಂಥದ್ದು, ದುಡಿಯೋದು ತಪ್ಪಲ್ಲ, ಹಾಗೆ ಖುಷಿನೂ ಕೂಡ ಪಡಬೇಕು. ಎಂಜಾಯ್ ಮಾಡಿ. ನಾಳೆನೇ ಸತ್ರೂ ನಿಮ್ಗೆ ಅನಿಸ್ಬಾರ್ದು ನಾನು ಇದನ್ನು ಬಾಕಿ ಉಳಿಸಿದ್ದೀನಿ ಅಂತ ಹೇಳಿ. ಸೊ ದಯವಿಟ್ಟು ಸ್ನೇಹಿತರೆ, ಇದೊಂದು ವಿಡಿಯೋ ನಿಮಗೆ ತುಂಬ ಬೇಜಾರಾಯ್ತು ನನಗೆ ಆ ಒಂದು ವಿಡಿಯೋ ನೋಡಿ. ಇಂಥ ದುಡ್ಡೆಲ್ಲ ಇದೆ ಪಾಪ, ಎಲ್ಲವೂ ಇದೆ. ತಿಂಗಳಿಗೆ ಹೆಚ್ಚು ಕಡಿಮೆ 1 ಕೋಟಿಗಿಂತ ಜಾಸ್ತಿ ದುಡ್ಡು ಬರುತ್ತೆ ಅವನಿಗೆ. ಆದರೂ ಕೂಡ ಟೆನ್ಷನ್ನಲ್ಲಿ, ಡಿಪ್ರೆಷನಲ್ಲಿ ಹೋಗಿ ಪ್ರಾಬ್ಲಮ್ ಮಾಡಿಕೊಂಡ್ರು. ಸೊ ಅಂದಮೇಲೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಯಾವ ದುಡ್ಡಿನ ಹಿಂದೆ ಓಡಾಡ್ತಾ ಇದ್ದೀವಿ, ಯಾವ ಖುಷಿಯಿಂದ ಓಡಾಡ್ತಿದ್ದೀವಿ, ಅವೆಲ್ಲ ಶಾಶ್ವತನೇ ಅಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿರೋದೇ ಒಂದು ಖುಷಿ ಅಂತ ನನಗೆ ಇಷ್ಟಪಡ್ತೀನಿ. ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ಇರೋದ್ರಲ್ಲಿ ತೃಪ್ತಿ ಪಡಿ, ಆರಾಮಾಗಿರಿ. ಅವನು ಹಂಗೆ ಮಾಡ್ದ, ಇವನು ಇದನ್ನು ಮಾಡ್ದ, ಅವನು ಅದನ್ನು ಮಾಡ್ದ ಅನ್ನೋಕ್ಕಿಂತ ಇರೋದ್ರಲ್ಲೇ ತೃಪ್ತಿಯಾಗಿರೋದನ್ನು ಕಲೀರಿ. ಸೊ ಚೆನ್ನಾಗಿರ್ತೀರ, ಎಲ್ಲೋ ಒಂದು ಕಡೆ ತೊಂದರೆ ಆಗಲ್ಲ. ಸೊ ಇವೆಲ್ಲ ನಾನು ನೋಡಿದ ಒಂದು ಫೀಲ್ ಅನಿಸ್ತು ತುಂಬ. 2 ಗಂಟೆ ಕಾಲ ಒಂದು ವಿಡಿಯೋ ಮಾಡಿದ್ದಾರೆ. ಸೊ ಅದು ಕೂಡ ಫೀಲ್ ಅನಿಸ್ತು. UK ರೈಡರ್ 007 ಅಂತೇಳಿ. ಸೊ ಬೇಜಾರು ಅನ್ನಿಸ್ತು, ಅದಕ್ಕೊಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನೆಮ್ಮದಿ ಎಲ್ಲೂ ಇಲ್ಲ, ನೀವೆಲ್ಲಿದ್ದೀರೋ ಅಲ್ಲೇ ಇದೆ, ಅದನ್ನು ಹುಡ್ಕೋಬೇಕಷ್ಟೇ. ಯಾವ ದುಡ್ಡು, ಯಾವ ಬಂಗ್ಲೆ, ಯಾವುದು ಕೂಡ ನಿಮಗೆ ನೆಮ್ಮದಿ ಕೊಡಲ್ಲ. ಸೊ ನೆಮ್ಮದಿ ಕೊಡಬೇಕಾಗಿದ್ದು ನಿಮ್ಮ ಮನಸ್ಸು ಖುಷಿಯಾಗಿದ್ದರೆ ಅದೇ ಕೋಟಿ. ಸೊ ಇದನ್ನು ಪ್ರಯತ್ನ ಮಾಡಿ, ಮನಸ್ಸುಗಳನ್ನು ಆದಷ್ಟು ಖುಷಿಯಾಗಿಡೋಕ್ಕೆ ಇಷ್ಟಪಡಿ. ಯಾವ ದುಡ್ಡುಗಳು ಯಾವುದರಿಂದನೂ ಏನು ಖರೀದಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಜಸ್ಟ್ ಒಂದು ಆಭರಣ ಖರೀದಿ ಮಾಡ್ಬೋದು, ಅಥವಾ ಇನ್ನೊಂದೇನೋ ಸಾಮಾನುಗಳನ್ನ ಖರೀದಿ ಮಾಡ್ಬೋದು. ಅದ್ರ ತೃಪ್ತಿಯನ್ನು ಖರೀದಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೆಮ್ಮದಿಯನ್ನು ಖರೀದಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಫೀಲ್ ಆಯಿತು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಧನ್ಯವಾದ.